ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ಲವ್ ರಿಲೇಷನ್ಶಿಪ್ಪಲ್ಲಿರುವವರಿಗೆ, ನೀವು ಸಿಂಗಲ್ ಇರ್ಬೋದು, ಅನ್ಮ್ಯಾರಿಡ್ ಇರ್ಬೋದು, ವಿಡೋ ಇರ್ಬೋದು, ಅಥವಾ ಡೈವೋರ್ಸಿ ಆಗಿರ್ಬೋದು. ನೀವು ಯಾರಿಗಾದರೂ ಪಾರ್ಟ್ನರ್ಸ್ಗೆ ಕಾಯ್ತಿರ್ಬೋದು. ನೀವು ಪಾರ್ಟ್ನರ್ಗೋಸ್ಕರ ಕಾಯ್ತಿದ್ರೆ ಮಾತ್ರ ಇಲ್ಲಿ ಏಜ್ ರಿಲೇಟೆಡ್ ಇರೋದಿಲ್ಲ, ಇದು ಎನರ್ಜಿ ರೀಡಿಂಗ್ ಇರ್ತದೆ. ಸೊ ಅವರ ಫೀಲಿಂಗ್ಸ್ ಏನು, ಅವರ ಭಾವನೆ ನಿಮ್ಮ ಮೇಲೆ ಅವ್ರಿಗೆ ಯಾವ ಭಾವನೆ ಇದೆ, ಅಥವಾ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ಹೇಳಿ ನೋಡುವ. ಇದು ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡಿದ್ರು ರೆಸನೇಟ್ ಆಗ್ತದೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪಿಕ್ಕೆ ಫೈಲ್ ಇರ್ತದೆ. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇಲ್ಲಿ 2 ಇದೆ, 1 ಮತ್ತು 2 ನೀವು ನೋಡ್ತಿರ್ಬೋದು. ನಂಬರ್ ಅಥವಾ ಇದರ ಮೂಲಕ ಚಾಯ್ಸ್ ಮಾಡಿ. ಇದು ಜನರಲ್ ರೀಡಿಂಗ್. ಇದು ಟೈಮ್ಲೆಸ್ ಆಗಿರ್ತದೆ. ಯಾವಾಗ ನೋಡಿದ್ರು ನಿಮಗೆ ರೆಸನೇಟ್ ಆಗಿರ್ತದೆ. ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಅವರ ಕರೆಂಟ್ ಎನರ್ಜಿ ಏನು, ಮತ್ತು ನೆಕ್ಸ್ಟ್ ಆ್ಯಕ್ಷನ್ ಏನಂತೇಳಿ ನೋಡುವ. ಫೀಲಿಂಗ್ಸ್, ಕರೆಂಟ್ ಎನರ್ಜಿ, ನೆಕ್ಸ್ಟ್ ಆ್ಯಕ್ಷನ್. ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ಸೋರ್ಸ್. ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ನೋಡುವ. ಮೋಸ್ಟ್ಲಿ ತುಂಬ ಪೇನ್ಫುಲ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಮೋಸ್ಟ್ಲಿ ಇದು ಸಪ್ರೇಷನ್ ಇರ್ಬೋದು, ಅಥವಾ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು. ಸೊ ತುಂಬಾ ಫೀಲ್ ಮಾಡ್ಕೊಳ್ತಿದ್ದಾರೆ ಅವರು. ಅಂದರೆ ಮೋಸ ಈ ಹಿಂದೆ ಆಗಿರೋದ್ರ ಬಗ್ಗೆ ತುಂಬಾ ಇವರಿಗೆ ಫೀಲಿಂಗ್ಸ್ ಇದೆ. ತುಂಬಾ ಫೀಲಿಂಗ್ಸ್ ಅಂದರೆ ಮೋಸ್ಟ್ಲಿ ಥರ್ಡ್ ಪಾರ್ಟಿ ಇದ್ರೂ ಇರ್ಬೋದು ಇವ್ರ ಲೈಫಲ್ಲಿ. ಮೋಸ್ಟ್ಲಿ ನೀವು ಸಪ್ರೇಷನಲ್ಲಿ ಇದ್ದಿರ್ಬೋದು. ಮೋಸ್ಟ್ಲಿ ಇವರು ತುಂಬಾ ಹೋರಾಡಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಮೋಸ್ಟ್ಲಿ ಅವರ ಫ್ಯಾಮಿಲಿ ಜೊತೆ ಇದ್ದಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ ಸಲುವಾಗಿ ಏನೋ ಯೋಚನೆ ಮಾಡ್ತಿದ್ದಾರೆ. ಏನೋ ಒಂದು ಮೋಸ್ಟ್ಲಿ ಏನೋ ಒಂದು ಆಫರ್ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಿರ್ಬೋದು. ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಿದ್ದಾರೆ, ಈ ಹಿಂದೆ ಆಗಿದ್ರ ಬಗ್ಗೆ ತುಂಬಾ. ಮೋಸ್ಟ್ಲಿ ಅವರೀಗ ತುಂಬ ಇಮೋಷ್ನಲ್ ಡಿಸ್ಟರ್ಬೆನ್ಸಲ್ಲಿದ್ದಾರೆ. ಅಂದರೆ ಮೋಸ್ಟ್ಲಿ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿರ್ಬೋದು. ಈಗ ಅವರು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಅವರ ಕರೆಂಟ್ ಎನರ್ಜಿ ನೋಡುವ. 10 ಆಫ್ ಸೋರ್ಸ್. ಮೋಸ್ಟ್ಲಿ ಅವ್ರ ಲೈಫಲ್ಲಿ ಅವರ ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು. ಸೊ ಅವ್ರ ಜೊತೆ ಒಂದು ಎಂಡ್ ಆಗಿದೆ. ಇಲ್ಲೂ ತುಂಬ ಪೇಯ್ನಲ್ಲಿದ್ದಾರೆ ಇವರು. ತುಂಬಾ ಪೇನ್ಫುಲ್ ಎನರ್ಜಿ ಇದೆ. ಮೋಸ್ಟ್ಲಿ ಇವರಿಗೆ ಬೆನ್ನ ಹಿಂದೆ ಅವರು ಮೋಸ ಮಾಡಿದ್ದಾರೆ. ಕಾರ್ಮಿಕ್ ಜೊತೆ ಇವ್ರದ್ದೊಂದು ಎಂಡ್ ಆಗಿರ್ಬೋದು. 10 ಆಫ್ ಸೋರ್ಸ್. ತುಂಬಾ ನೋವಲ್ಲಿದ್ದಾರೆ ಇವರು. ಒಂದು ಎಂಡ್ ಆಗಿದೆ. ಕರೆಂಟ್ ಎನರ್ಜಿ. ಮೋಸ್ಟ್ಲಿ ಇವರು ಹೀಲ್ ಆಗ್ತಿದ್ದಾರೆ ನೋವಿನಿಂದ ಈಗ. ಮೋಸ್ಟ್ಲಿ ತುಂಬಾ ಮೋಸ ಆಗಿದೆ ಇವರಿಗೆ. ಇವರ ಕಾರ್ಮಿಕ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ತುಂಬಾ ಹೀಲ್ ಆಗ್ತಿದ್ದಾರೆ. ಅಂದರೆ ತುಂಬಾ ನೋವಲ್ಲಿದ್ದಾರೆ. ಅಂದರೆ ಇವರೊಬ್ಬರೇ ಆಗಿದ್ದಾರೆ. ಇವರನ್ನೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಇವರು ಯಾರಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋದರು, ಅವರೇ ಇವರನ್ನು ಬಿಟ್ಟು ಹೋಗಿದ್ದಾರೆ. ಮೋಸ್ಟ್ಲಿ ಥರ್ಡ್ ಪಾರ್ಟಿ ಎಟ್ಟಾಗಿದೆ ಅನ್ನಿಸ್ತದೆ. ಮೋಸ್ಟ್ಲಿ ಇವರಿಗೊಂಥರ ಅಂದರೆ ಒಂದು ಜೀವನದಲ್ಲಿ ಇವರು ಹೋಪ್ ಕಳ್ಕೊಂಡಿದ್ದಾರೆ. ಅಂದರೆ ಭರವಸೆ ಇಲ್ಲ ಇವ್ರ ಜೀವನದಲ್ಲಿ. ತುಂಬಾ ನೋವು, ತುಂಬಾ ಅಂದರೆ ಹೀಲ್ ಆಗ್ತಿದ್ದಾರೆ. ಈ ಹಿಂದೆ ಆಗಿದ್ದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ದುಃಖ ಪಡ್ತಿದ್ದಾರೆ. ಮೋಸ್ಟ್ಲಿ ನಿಮ್ಮ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಿರ್ಬೋದು. ಅಂದರೆ ಮೋಸ್ಟ್ಲಿ ಇವರು
ಬ್ಯಾಲೆನ್ಸ್ ಮಾಡ್ತಿರ್ಬೋದು ಈಗ, ಅಂದರೆ ಮೋಸ್ಟ್ಲಿ ಫಿಸಿಕಲಿ ಮೆಂಟಲಿ ಬ್ಯಾಲೆನ್ಸ್ ಮಾಡ್ತಿರ್ಬೋದು ಇವರ ಲೈಫಲ್ಲಿ ಇವರೀಗ. ಸೊ ತುಂಬಾ ಹೀಲ್ ಆಗ್ತಿದ್ದಾರೆ, ಹೀಲಿಂಗ್ ಎನರ್ಜಿ ಇದೆ, ತುಂಬಾ ನೋವಲ್ಲಿದ್ದಾರೆ ಇವರು. ಕರೆಂಟ್ ಎನರ್ಜಿ ಅಂದರೆ ಹೀಲ್ ಆಗ್ತಿದ್ದಾರೆ ಇವರು. ಇವರೊಂಥರ ಮೋಸ್ಟ್ಲಿ ಕೆಲವರು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು, ಕೆಲವರು ಅದು ಹೊಸ ಬಿಗಿನಿಂಗ್ ಮಾಡ್ತಿದ್ದಾರೆ, ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಮೋಸ್ಟ್ಲಿ. 8 of Cups. ಮೋಸ್ಟ್ಲಿ ಅವರು ನಿಮ್ಮನ್ನು ಕ್ವೀನ್ ಥರ ನೋಡ್ತಿರ್ಬೋದು, ನೀವು ನೋಡ್ತಿರೋರು ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು, ಆದರೆ ನಿಮ್ಮಲ್ಲಿರೋ ಕ್ವಾಲಿಟೀಸ್ ಬಗ್ಗೆ ಅವರಿಗೆ ಗೊತ್ತಾಗಿರ್ಬೋದು. ಕಿಂಗ್ ಆಫ್ ಕಪ್ಸ್ ನಿಮ್ಗೇನೋ ಆಫರ್ ಮಾಡಬೇಕು ಅಂತ ನೋಡ್ತಿದ್ದಾರೆ, ಮೋಸ್ಟ್ಲಿ ಸ್ಟಕ್ ಎನರ್ಜಿಯಲ್ಲಿ ಇದ್ರೂ ಇರ್ಬೋದು. ಸೊ ತುಂಬಾ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಹೋರಾಡ್ತಿದ್ದಾರೆ, ತುಂಬ ನೋವುಗಳು ಅವರಿಗೆ ಜೀವನದಲ್ಲಿ. ಕರೆಂಟ್ ಎನರ್ಜಿದು. ಇವರ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತೇಳಿ ನೋಡುವ. ವಾವ್, ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ನೆಕ್ಸ್ಟ್ ಆ್ಯಕ್ಷನ್ ಫೈಲ್ ನಂಬರ್ 1, ಕಿಂಗ್ ಆಫ್ ಪೆಂಟಿಕಲ್ಸ್. ನೆಕ್ಸ್ಟ್ ಆ್ಯಕ್ಷನ್ ನೋಡುವ. ವಾವ್, ಮೋಸ್ಟ್ಲಿ ಇವರು ಲಾಂಗ್ ಡಿಸ್ಟೆನ್ಸ್ ಇರ್ಬೋದು ಕೆಲವರಿಗೆ ನಿಮ್ಮಿಂದ, ಅಥವಾ ಕೋಸ್ಟಲ್ ಏರಿಯಾ, ಇವರು ಇರೋ ಕಡೆ ನದಿ ಸಮುದ್ರಗಳು ಜಾಸ್ತಿ ಇರ್ಬೋದು, ಹಳ್ಳಗಳು, ಇದು ಕೆರೆಗಳು ಎಲ್ಲ. ಅಥವಾ ಇವರು ಫಾರಿನಿಂದ ಬರ್ತಿರ್ಬೋದು, ಕೆಲವರಿಗೆ ತುಂಬ ದೂರದಿಂದ ಬರ್ತಿದ್ದಾರೆ. ಇದು ಲಾಂಗ್ ಟರ್ಮ್ ಸಪ್ಲೇಷನ್, ಕೆಲವರಿಗೆ ತುಂಬ ದೂರದಿಂದ ಇವರು ಬರ್ತಿದ್ದಾರೆ, ಬದಲಾವಣೆ ಬೇಕು ಅಂತೇಳಿ. ಸೊ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬ ಹೋರಾಡ್ತಿದ್ದಾರೆ. ಅಂದರೆ ಇವರಿಗೆ ಸುತ್ತಮುತ್ತ ಇರುವವರು ನಿಮ್ಮ ಬಗ್ಗೆ ಏನಾದರೂ ಹೇಳ್ತಿರ್ಬೋದು, ಅಂದರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಿರ್ಬೋದು ಇವರು. ಸೊ ಆದರೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇವರಿಗೆ ನಿಮ್ಮ ರಿಲೇಷನ್ಶಿಪ್ ಜೊತೆನೇ ಬೆಳಕು ಕಾಣಿಸ್ತಿದೆ ಇಲ್ಲಿ. ಕ್ವೀನ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್. ಮೋಸ್ಟ್ಲಿ ನಿಮ್ಮನ್ನವರು ಪಾರ್ಟ್ನರ್ಶಿಪ್ ರೂಪದಲ್ಲಿ ನೋಡ್ತಿದ್ದಾರೆ. ಈಗ ಅವರು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು, ಅಥವಾ ಒಬ್ಬರೇ ಇದ್ದಿರ್ಬೋದು. ಒಬ್ಬರೇ ಇದ್ಕೊಂಡು ಈಗ ಅಂದರೆ ತುಂಬ ವರ್ಕ್, ಈ ನೋವು ಇದಕ್ಕೋಸ್ಕರ ಇವರು ತುಂಬ ವರ್ಕ್ ಮಾಡ್ತಿರ್ಬೋದು, ವರ್ಕೋಹಾಲಿಕ್ ಇರ್ಬೋದು. ಸೊ ತುಂಬಾ ಒಬ್ಬರೇ ಆಗಿಬಿಟ್ಟಿದ್ದಾರೆ ಇವರು. ನಿಮ್ಮ ಥರ ಕ್ವೀನ್ ರೋಲಲ್ಲಿ ನೋಡ್ತಿದ್ದಾರೆ ಅವರು. ಅಂದರೆ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಮೋಸ್ಟ್ಲಿ ಈ ಹಿಂದೆ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಅವರಿಗೆ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಥವಾ ಅವರಿಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು ಈ ಹಿಂದೆ. ಅಂದರೆ ಯಾವುದನ್ನು ಚಾಯ್ಸ್ ಮಾಡಬೇಕು ಅಂಥೇಳಿ ತುಂಬಾ ಕನ್ಫ್ಯೂಷನ್ ಇತ್ತು. ನಿಮ್ಮ ಚಾಯ್ಸ್ ಮಾಡಬೇಕಾ ಅಥವಾ ಥರ್ಡ್ ಪಾರ್ಟಿಯನ್ನು ಚಾಯ್ಸ್ ಮಾಡಬೇಕಂತೇಳಿ. ಈಗ ಕ್ಲಾರಿಟಿ ಬಂದಿದೆ ಅವರಿಗೆ. ಒಂದು ವಿಶ್ ಫುಲ್ಫಿಲ್ಮೆಂಟ್ ಕಡೆ ನೋಡ್ತಿದ್ದಾರೆ, ಮೋಸ್ಟ್ಲಿ ಫ್ಯಾಮಿಲಿ ಕಡೆ ನೋಡ್ತಿದ್ದಾರೆ ಅವರು. ಮೋಸ್ಟ್ಲಿ ಕೆಲವರಿಗೆ ಇದು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸು. ಮೋಸ್ಟ್ಲಿ ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಕೆಲವರು ಡಿವೈನ್ ಮೆಸ್ಕ್ಯುಲೈನ್ ಇರ್ಬೋದು ನೋಡ್ತಿರುವವರು. ಅವರು ಫೆಮಿನೈನ್ ಅವರು ಗುರು ಥರ ನೋಡ್ತಿದ್ದಾರೆ, ಅಥವಾ ಫೆಮಿನೈನ್ ಮೆಸ್ಕ್ಯುಲೈನ್ ಅನ್ನು ಗುರು ಥರ ನೋಡ್ತಿದ್ದಾರೆ ಇಲ್ಲಿ. ಗುರು ಅಂದರೆ ನಿಮಗೆ ರೀಬರ್ತ್ ಎನರ್ಜಿ ಬರ್ತಾ ಇದೆ, ದೇವರು ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಸೋಲ್ ಅವೇಕನಿಂಗ್ ಆಗ್ತಾ ಇದೆ ನಿಮ್ಮದು ಈ ಕಾರ್ಮಿಕ್ ಎಂಡ್ ನಂತರ. ಅವರಿಗೆ ಅಂದರೆ ಇದು ಯಾರು ನಿಮ್ಮ ಪಾರ್ಟ್ನರಿಗೆ, ಅವರಿಗೆ ತಮ್ಮವರೇ ಮೋಸ ಮಾಡಿದಾಗ ಅವರಿಗೆ ಒಂದು ಸೋಲ್ ಶಾಕ್ ಆಗಿರ್ಬೋದು. ಸೋಲ್ ಶಾಕ್ ಆಗಿ ಒಂದು ಹೊಸ ಹೀಲ್ ಆಗಿ ಅವರದ್ದು ರೀಬರ್ತ್ ಎನರ್ಜಿಗೆ ಬರ್ತಿದ್ದಾರೆ. ಮೋಸ್ಟ್ಲಿ ಅವರಿಗೆ ಲೈಫಲ್ಲಿ ಯಾರಾದ್ರು ಟೀಚರ್ ಬಂದರೂ ಬರ್ಬೋದು, ಅಥವಾ ಅವರು ನಿಮ್ಮನ್ನು ಟೀಚರ್ ಥರ ನೋಡ್ತಿರ್ಬೋದು. ಇಲ್ಲೊಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಬ್ಯಾಲೆನ್ಸ್ ಬರ್ತಾ ಇದೆ. ಮೋಸ್ಟ್ಲಿ ಇದಕ್ಕೆ ಮೋಸ್ಟ್ಲಿ ಈ ಯೂನಿಯನ್ಗೆ
ನಿಮ್ಮದು ಆ್ಯನ್ಸೆಸ್ಟರ್ ಸಪೋರ್ಟ್ ಇದ್ರೂ ಇರ್ಬೋದು, ಆ್ಯನ್ಸೆಸ್ಟರ್ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ಮೋಸ್ಟ್ಲಿ. ಹೊಸ ಬಿಗಿನಿಂಗ್ ಆಗ್ತದೆ ಇಲ್ಲಿ. ಸೆಕೆಂಡ್ ಅಂದರೆ ರೀಬರ್ತ್ ಎನರ್ಜಿ ಇದೆ, ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ದೇವರು ನಿಮಗೆ. ಪಾರ್ಟ್ನರ್ಶಿಪ್ ಆಫರ್, ಮೋಸ್ಟ್ಲಿ ನಿಮಗೆ ಅವ್ರು ಆಫರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ಪಲ್ಲಿ. ಅಂದರೆ ಅವರಿಗೆ ನೀವೊಂಥರ ಅಂದರೆ ಈಗ ಪ್ರೀಸ್ಟ್ ಥರ ಕಾಣಿಸ್ತಿದ್ದೀರಿ, ಟೀಚರ್ ಥರ ಕಾಣಿಸ್ತಿದ್ದೀರಿ. ಅಂದರೆ ನಿಮ್ಮಲ್ಲಿ ಎಲ್ಲನೂ ಕ್ರಿಯೇಟಿವಿಟಿ ಇದ್ದಿರ್ಬೋದು, ಅಥವಾ ಏನೋ ಒಂದು ನಿಮಗೆ ಬಂದು ನಿಗೂಢ ಸತ್ಯ ಹೇಳೋರಿದ್ದಾರೆ. ಅವರು ನಿಮಗೆ ಏನೋ ಒಂದು ಸತ್ಯ ಹೇಳ್ಬೋದು. ಇವರು ಬಂದು ಒಂದು ತೆರೆಮರೆ ಹಿಂದಿರೋ ಸತ್ಯ ನಿಮಗೆ ಗೊತ್ತಾಗ್ತದೆ, ತುಂಬ ನಿಗೂಢ ಸತ್ಯ ಇದು. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಸೊ ಇವರು ಬರ್ತಿದ್ದಾರೆ ಫೈಲ್ ನಂಬರ್ 1. ಇದು ಜನರಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಆ್ಯಪು ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ, ಫೀಲಿಂಗ್ಸ್ ಏನು, ಅವರಿಗೆ ನಿಮ್ಮ ಬಗ್ಗೆ ಇರೋ ಫೀಲಿಂಗ್ಸ್ ಏನು, ಕರೆಂಟ್ ಎನರ್ಜಿ, ನೆಕ್ಸ್ಟ್ ಆ್ಯಕ್ಷನ್. ಫೀಲಿಂಗ್ಸ್ ಫೈಲ್ ನಂಬರ್ 2. ಫೀಲಿಂಗ್ಸ್, ಕರೆಂಟ್ ಎನರ್ಜಿ, ನೆಕ್ಸ್ಟ್ ಆ್ಯಕ್ಷನ್. ಫೀಲಿಂಗ್ಸ್, ಕರೆಂಟ್ ಎನರ್ಜಿ, ನೆಕ್ಸ್ಟ್ ಆ್ಯಕ್ಷನ್. ಬಾಟಮ್ ಆಫ್ ದ ಡೆಕ್, ಏಸ್ ಆಫ್ ವ್ಯಾಂಡ್ಸ್, ನ್ಯೂ ಬಿಗಿನಿಂಗ್. ಅವರಿಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ 8 ಆಫ್ ಕಪ್ಸ್. ಮೋಸ್ಟ್ಲಿ 8 ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸ್. ಇದು ಫೀಲಿಂಗ್ಸ್ ಯಾವ ರೀತಿ ಅಂತ ಹೇಳಿದರೆ, ಇವರೀಗ ತುಂಬ ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಇವರಿಗೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ ಇವ್ರ ಲೈಫಲ್ಲಿ. ಮೋಸ್ಟ್ಲಿ ಇವರು ಜಸ್ಟಿಸ್, ಇವರು ಮೋಸ್ಟ್ಲಿ ಜೀವನದಲ್ಲಿ ಯಾವುದೋ ಒಂದು ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಂದರೆ ಇವ್ರ ಜೀವನದಲ್ಲಿ ತುಂಬ ಅನ್ಯಾಯ ಆಗಿದೆ ಇವರಿಗೆ. ಇವ್ರು ನಿಮ್ಮ ಪಾರ್ಟ್ನರ್ ತುಂಬ ಇವರಿಗೆ ಮೋಸ ಆಗಿದೆ, ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ. ತುಂಬ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಇವರು. ಈಗ ಫೀಲಿಂಗ್ಸ್ ಏನಿದೆ ಅಂತ ಹೇಳಿದರೆ, ಅವರು ಮೋಸ್ಟ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೋದು ಅಥವಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೋದು. ಇಲ್ಲಿ ತುಂಬಾ ಪ್ರಾರ್ಥನೆ ಇದೆ ಇಲ್ಲಿ. ಅಂದರೆ ಇವರಿಗೆ ಈಗ ಒಂಥರ ಕಣ್ಣಿಗೆ ಬಟ್ಟೆ ಕಟ್ಟಿ ಇವ್ರಿಗೆ ಮುಂದೆ ಹೇಗೆ ಸಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ರಿಲೇಷನ್ಶಿಪ್ ಇರ್ಬೋದು ಅಥವಾ ಯಾವುದಾದ್ರೂ ಇರ್ಬೋದು. ಸೊ ತುಂಬಾ ಇವರು ವರ್ಕ್ ಮಾಡ್ತಿದ್ದಾರೆ. ಅಂದರೆ ಇದನ್ನು ಮರೆಯೋ ಸಲುವಾಗಿ, ನೋವು ಮರೆಯೋ ಸಲುವಾಗಿ ಇವರ ಈಗ ಕಾನ್ಸಂಟ್ರೇಷನ್ ಫುಲ್ ವರ್ಕ್ ಕಡೆ ಇದೆ. ಅಂದರೆ ಇವರಿಗೆ ಜೀವನದಲ್ಲಿ ತುಂಬಾ ಇವರಿಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಮತ್ತು ಭ್ರಮೆಯಲ್ಲಿ ಇದ್ದಾರೆ. ಈಗ ಅಂತಾರೆ ಏನೋ ಒಂದು ಭ್ರಮೆಯಲ್ಲಿದ್ದರು. ಅಂದರೆ ರಿಲೇಷನ್ಶಿಪ್ ಇರ್ಬೋದು, ಏನೇ ಇದ್ದಿರ್ಬೋದು ಇವ್ರ ಜೊತೆ. ಅಂದರೆ ಇವರಿಗೆ ಚಾಯ್ಸ್ ಇದ್ದಿರ್ಬೋದು. ಏನೋ ಒಂದು ಭ್ರಮೆಯಲ್ಲಿದ್ದರು, ಆ ಭ್ರಮೆ ಎಲ್ಲ ನುಚ್ಚು ನೂರಾಗಿದೆ ಇವರಿಗೆ, ಮೋಸ್ಟ್ಲಿ ಮೋಸ ಆಗಿದೆ. ಸೊ ಈಗ ಇವರು ಸೋಲ್ ಪರ್ಪಸ್ ಕಡೆ ನೋಡ್ತಿರ್ಬೋದು. ಏನೋ ಒಂದು ಹೊಸ ಬಿಗಿನಿಂಗ್ ಮಾಡ್ತಿದ್ದಾರೆ. ಈ ಎಲ್ಲ ರಿಲೇಷನ್ಶಿಪ್ ಬಿಟ್ಟವರು ಮುಂದೆ ಸಾಗ್ತಿದ್ದಾರೆ. ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ತಿದ್ದಾರೆ. ಸೊ ಸೋಲ್ ಪರ್ಪಸ್ ಅಂದರೆ ಎಲ್ಲ ಬಿಟ್ಟು, ಈ ರಿಲೇಷನ್ಶಿಪ್ ನೋವನ್ನೆಲ್ಲ ಬಿಟ್ಟು ಹೀಲ್ ಆಗ್ತಿದ್ದಾರೆ. ಇವರ ಕರೆಂಟ್ ಎನರ್ಜಿ, ವಾವ್, ದಿಸ್ ಒನ್ ಮೇಜರ್ ಕಾರ್ಡ್. ಮೋಸ್ಟ್ಲಿ ಈಗ ಬೆಳಕಿನಂತ ನೋಡ್ತಿದ್ದಾರೆ ಇವರು. ಇದು ಫೀಲಿಂಗ್ಸ್,
ಆಫ್ ಕಪ್ಸ್, 6 ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಇದು ಮೇಜರ್ ಚೇಂಜಸ್. ರಿಯೂನಿಯನ್ ಇಷ್ಟು ತನಕ ಇವರು ಅಂದರೆ ಒಂದು ಎಂಡ್ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಿದ್ದಾರೆ. ನಿಮಗೆ ಆಫರ್ ಕೊಡಬೇಕು ಅಂತೇಳಿ, ಕಮಿಟ್ಮೆಂಟ್ ಕೊಡಬೇಕು ಅಂತೇಳಿ ಬರ್ತಿದ್ದಾರೆ. ಕರೆಂಟ್ ಎನರ್ಜಿ ಯೋಚನೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಈ ಹಿಂದೆ ಇವರು ನಿಮಗೆ ಮೋಸ ಮಾಡಿರ್ಬೋದು. ನಾನು ನಿಮಗೆ ನ್ಯಾಯ ಕೊಡಬೇಕು ಅಂತೇಳಿ ಬರ್ತಿದ್ದಾರೆ ಇವರು. ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು ಇವರಿಗೆ. ಈ ಹಿಂದೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು, ಕ್ಲಾರಿಟಿ ಇರಲಿಲ್ಲ, ಅಥವಾ ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದಿರ್ಬೋದು. ಸೊ ಇದೆಲ್ಲ ಒಂದು ಎಂಡ್ ಆಗ್ತಿದೆ ಇವರ ಲೈಫಲ್ಲಿ. ಸೊ ಇವರು ನಿಮಗೆ ಆಫರ್ ಕೊಡಬೇಕು, ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅಂತೇಳಿ ಬರ್ತಿದ್ದಾರೆ. ಇವರ ಮನಸ್ಸಲ್ಲಿದೆ ಮೇಜರ್ ಚೇಂಜಸ್. ಇದು 10 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್, 6 ಆಫ್ ಸೋರ್ಸ್. ವಾವ್, ಏಸ್ ಆಫ್ ಪೆಂಟಿಕಲ್ಸ್. ಕರೆಂಟ್ ಎನರ್ಜಿ ಇವ್ರದ್ದು ಹೇಗಿದೆ ಅಂತ ಹೇಳಿದರೆ, ಇವರದೊಂದು ಡೆಸ್ಟಿನಿ ಅಂದರೆ ಹಳೆಯದೊಂದು ಕರ್ಮ ಕ್ಲಿಯರ್ ಆಗಿದೆ, ಒಂದು ಕಾರ್ಮಿಕ್ ಪ್ಯಾಟರ್ನ್ ಎಂಡ್ ಆಗಿದೆ ಇವರದ್ದು. ಸೊ ಅದೆಲ್ಲ ಬಿಟ್ಟು ಈಗ ಹೊಸದ್ರ ಕಡೆ ನೋಡ್ತಿದ್ದಾರೆ, ರಿಯೂನಿಯನ್ ನೋಡ್ತಿದ್ದಾರೆ. ಮೋಸ್ಟ್ಲಿ ಇವ್ರ ಹತ್ರ ತುಂಬಾ ನಾಲೆಜ್ ಇರ್ಬೋದು, ಇವರು ಗುರು ಆಗಿರ್ಬೋದು ಕೆಲವರಿಗೆ. ಕೆಲವರು ತುಂಬ ದೂರದಿಂದ ಬರ್ತಿದ್ದಾರೆ ಇವರು, ಅಥವಾ ಇವರು ಕೋಸ್ಟಲ್ ಏರಿಯಾ ಇರ್ಬೋದು, ಫಾರಿನಿಂದ ಇದ್ದಿರ್ಬೋದು, ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಡಿಸ್ಟ್ರಿಕ್ಟ್ ಇರ್ಬೋದು. ಸೊ ಇವರು ದೂರದಿಂದ ಬರ್ತಿದ್ದಾರೆ. ಇವರು ಇರೋ ಕಡೆ ನದಿ ಸಮುದ್ರಗಳು ಇದ್ದರೂ ಇರ್ಬೋದು. ಸೊ ನಿಮಗೊಂದು ಮೋಸ್ಟ್ಲಿ ಒಂದು ಆಫರ್ ಕೊಡಬೇಕು ಅಂತೇಳಿ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಸ್ಟೇಬಲ್ ಆಫರ್. ಅಂದರೆ ಮೋಸ್ಟ್ಲಿ ನಿಮ್ಮದು ಲವ್ ಮ್ಯಾರೇಜ್ ಆದರೂ ಆಗ್ಬೋದು ಇಲ್ಲಿ. ಮೋಸ್ಟ್ಲಿ ಕೆಲವರು ಮನೆ ಕಟ್ಟಲಿಕ್ಕೆ ನೋಡ್ತಿರ್ಬೋದು, ಇನ್ನು ಕೆಲವರು ಮ್ಯಾರೇಜ್ ಆಗ್ತದೆ ಇಲ್ಲಿ. ಮೋಸ್ಟ್ಲಿ ಹ್ಯಾಪಿ ಫ್ಯಾಮಿಲಿ ಕಡೆ ನೋಡ್ತಿದ್ದಾರೆ, ಒಂದು ಹೊಸ ಬಿಗಿನಿಂಗ್. ಇವರು ಕರೆಂಟ್ ಎನರ್ಜಿ, ಮೋಸ್ಟ್ಲಿ ಇವರು ಬರ್ತಿದ್ದಾರೆ ಇವರು ನಿಮಗೆ ಆಫರ್ ಕೊಡಲಿಕ್ಕೆ 4 ವಾರ ಅಥವಾ 10 ವಾರ. ಮೇಜರ್ ಚೇಂಜಸ್. ಇವರು ಒಂಥರ ಕಾರ್ಮಿಕ್ ಎಂಡ್ ಆಗಿ ದಿ ಸನ್ ಎನರ್ಜಿ ಬಂದಿದೆ. ಇದು ಕರೆಂಟ್ ಎನರ್ಜಿ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಆ್ಯಕ್ಷನ್ ಏನಂತೇಳಿ ನೋಡುವ. 9 ಆಫ್ ಕಪ್ಸ್, ಬ್ಯೂಟಿಫುಲ್. ಮೋಸ್ಟ್ಲಿ ವಿಶ್ ಫುಲ್ಫಿಲ್ಮೆಂಟ್ ಕಡೆ ನೋಡ್ತಿದ್ದಾರೆ. ಮೋಸ್ಟ್ಲಿ ಅವರು ಫ್ಯಾಮಿಲಿ ಬೇಕು, ಮಕ್ಕಳು ಬೇಕು ಅಂತ ಇದ್ದಿರ್ಬೋದು. ಕೆಲವರಿಗೆ ಮೋಸ್ಟ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬಾ ಮ್ಯಾನಿಪ್ಯುಲೇಷನ್ ಇದ್ದಿರ್ಬೋದು. ಸೊ ಅದೆಲ್ಲ ಅವನೀಗ ಹೀಲ್ ಆಗ್ತಿದ್ದಾರೆ. ಅವರು ಹೀಲಾಗಿ ಜೀವನದಲ್ಲಿ ಒಂದು ಹೊಸ ಭರವಸೆ ಬಂದಿದೆ ಇವರು. ಮೋಸ್ಟ್ಲಿ ಆಫ್ ಸೋರ್ಸ್ ನಿಮ್ಮನ್ನು ಕ್ವೀನ್ ಥರ ನೋಡ್ತಿದ್ದಾರೆ. ತುಂಬ ಇಮೋಷ್ನಲ್ ಪರ್ಸನ್ ಇರ್ಬೋದು ನೀವು. ಸೊ ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಬರ್ತಿದ್ದಾರೆ. ಪಾರ್ಟ್ನರ್ಶಿಪ್ ಕಡೆ ನೋಡ್ತಿದ್ದಾರೆ ಇವರು. ಹೊಸ ಬಿಗಿನಿಂಗ್. ನೈಟ್ ಆಫ್ ವ್ಯಾನ್ಸ್. ನೆಕ್ಸ್ಟ್ ಆ್ಯಕ್ಷನ್, ಹೊಸ ಬಿಗಿನಿಂಗ್ ಆಗ್ತಾ ಇದೆ. ತುಂಬ ಫಾಸ್ಟಾಗಿ ಆಗ್ತದೆ, ತುಂಬ ಫಾಸ್ಟ್ ಎನರ್ಜಿ ಇದೆ. ಮೋಸ್ಟ್ಲಿ ನೆಕ್ಸ್ಟ್ ಆ್ಯಕ್ಷನ್ ಸ್ವಲ್ಪ ಇವರೊಂದು ತುಂಬ ಫಾಸ್ಟಾಗಿ ಡಿಟರ್ಮಿನೇಷನ್ ಇಟ್ಕೊಂಡು ಬರ್ತಿದ್ದಾರೆ. ಏನೋ ಒಂದು ಡಿಟರ್ಮಿನೇಷನ್ ಇದೆ ಇವ್ರ ಲೈಫಲ್ಲಿ, ಒಂದು ಹೊಸ ಬಿಗಿನಿಂಗ್ ಮಾಡಬೇಕು ಅಂತ ಹೇಳಿ ಬರ್ತಿದ್ದಾರೆ, ಹೀಲಾಗಿ ಬರ್ತಿದ್ದಾರೆ. ಇವ್ರದ್ದೊಂದು ಕರ್ಮ ಕ್ಲಿಯರ್ ಆಗಿದೆ, ಕರ್ಮ ಎಂಡ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಆ್ಯಕ್ಷನ್
ಸ್ಟಕ್ ಎನರ್ಜಿಯಲ್ಲಿದ್ದವರು ತುಂಬಾ ಇವರು ಹೋರಾಟ ಮಾಡ್ತಿರ್ಬೋದು. ಸ್ಟಕ್ ಎನರ್ಜಿಯಲ್ಲಿದ್ದವರು ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಲೈಫಲ್ಲಿ, ಬ್ಯಾಲೆನ್ಸ್ ಬರ್ತದೆ. ಫೈಲ್ ನಂಬರ್ 2 ಮೋಸ್ಟ್ ಮ್ಯಾರೇಜ್ ಆದರೂ ಆಗ್ಬೋದು ಕೆಲವರಿಗೆ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.